ಕಾಂಗ್ರೆಸ್ನವ್ರಿಗೆ ಪ್ರಶ್ನೆ ಕೇಳಿಸ್ಕೊಳ್ಳಿ. ಕಾಂಗ್ರೆಸ್ನವ್ರಿಗೆ ಈ ಪ್ರಶ್ನೆ, ಈಗ ಆನಂದ್ ಗಡ್ಡದೇವರ ಮಠ ಅಭ್ಯರ್ಥಿ ಆಗಿದ್ದಾರೆ. ಈ ಕ್ಷೇತ್ರದ ಉಸ್ತುವಾರಿ ವಹಿಸಿರುವಂಥ ಎಚ್ ಕೆ ಪಾಟೀಲ್ ಅವರು ಇಲ್ಲಿಯವರೆಗೂ ಕ್ಷೇತ್ರದ ಮುಖ ಮಾಡಿಲ್ಲ. ಇದು ನಿಮಗೆ ಮೈನಸ್ ಅಂತ ಅನಿಸ್ತಾ ಇಲ್ವಾ? ಎಚ್ ಕೆ ಪಾಟೀಲ್ರು 3 ಬಾರಿ ಹಾವೇರಿಯೊಳಗೆ ಸಭೆ ಮಾಡಿದ್ದೇವೆ, ರಾಣೆಬೆನ್ನೂರೊಳಗೆ ಸಭೆ ಮಾಡಿದ್ದೇವೆ, ಹಿರೇಕೆರೊಳಗೆ ಸಭೆ ಮಾಡಿದ್ದೇವೆ, ಗದಗಿನೊಳಗೆ ಸಭೆ ಮಾಡೇವಿ, ಇದೇನದು ಶಿರಟ್ಟಿ ಒಳಗೆ ಸಭೆ ಮಾಡೇವಿ, ರೋಣದೊಳಗೆ ಸಭೆ ಮಾಡೇವಿ. ಹಾವೇರಿ ಜಿಲ್ಲಾ ಕೇಂದ್ರದ ಜಿಲ್ಲಾ ಅಧ್ಯಕ್ಷರು ಮತ್ತು ಎಲ್ಲ ಶಾಸಕರು ಮಂತ್ರಿಗಳನ್ನ ಇಟ್ಕೊಂಡು ಸಭೆ ಮಾಡಿದ್ದೇವೆ. ಯಾವುದೇ ಪರಿಸ್ಥಿತಿಯೊಳಗೆ ಈ ಬಾರಿ ನಾವೆಲ್ಲರೂ ಕೂಡಿಕೊಂಡು ಆನಂದ ಸ್ವಾಮಿ ಗಡ್ಡದೇವ್ರ ಮಠನ ಗೆಲ್ಲಿಸ್ತೇವೆ. ಆದರೆ ಎಲ್ಲಿನೂ ಹಿನ್ನಡೆ ಮುನ್ನಡೆ ಅನ್ನೋಂಥ ಪ್ರಶ್ನೆನೇ ಇಲ್ಲ. ಭಾರತೀಯ ಜನತಾ ಪಾರ್ಟಿಯ ಈ ಏನು ಕುಂಟಿ ಪಿಲ್ಲಿ ಬೊಮ್ಮಾಯಿ ಇದ್ದಾರಲ್ಲ, ಅವ್ರನ್ನ ಸೋಲ್ಸೋದು 100% ನಾವೆಲ್ಲರೂ ಕೂಡಿದ್ದೇವೆ. ನೋಡಿ, ಈ ಕ್ಷೇತ್ರದಲ್ಲಿ ಉದ್ಭವಿಸಿದಂಥ ಅಸಮಾಧಾನ, ಅದರ ಪೆಟ್ಟು ಶಿವಮೊಗ್ಗದವರೆಗೂ ಕೂಡ ಹೋಗಿ ತಟ್ತಾ ಇದೆ. ಕಾಂತೇಶ್ ಅವರು ಆಕಾಂಕ್ಷಿ ಆಗಿದ್ರು, ಬಿ ಸಿ ಪಾಟೀಲ್ ಅವರು ಆಕಾಂಕ್ಷಿ ಆಗಿದ್ರು, ರೇಣುಕಾಚಾರ್ಯ ಅವರು ಕೂಡ ಒಂದು ಪ್ರಯತ್ನವನ್ನು ಪಟ್ಟಿದ್ರು. ಇವರೆಲ್ಲರನ್ನ ಬಿಟ್ಟು ಬಸವರಾಜ ಬೊಮ್ಮಾಯಿ ಅವ್ರಿಗೆ ಯಾಕೆ ಟಿಕೆಟ್ ಕೊಟ್ಟರು? ಜಿಲ್ಲೆಗೆ ಅವರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು, ಅಭಿವೃದ್ಧಿ ಕಾರ್ಯಗಳು, ಮೆಡಿಕಲ್ ಕಾಲೇಜ್ ಸುಮ್ಮನೆ ಇದು ಕೇಳಪ್ಪ, ಕೇಳಿದಾನೆ ಮಾತಾಡ್ತಿದ್ದೆ. ಜಿಲ್ಲೆಗೆ ಮೆಡಿಕಲ್ ಕಾಲೇಜನ್ನು ಕೊಟ್ಟಿದ್ದೇವೆ, ಮೇಗಾ ಡೈರಿಯನ್ನು ಕೊಟ್ಟಿದ್ದೇವೆ, ಜಿಲ್ಲಾ ಆಸ್ಪತ್ರೆಯನ್ನು ಮೇಲ್ದರ್ಜೆಗೇರಿಸಿದ್ದೇವೆ. ಅದರ ಜೊತೆಗೆ ಈಗಾಗಲೇ ಇಡೀ ಹಾವೇರಿ ಜಿಲ್ಲೆ ಒಳಗೆ ಮೇಗಾ ಮಾರುಕಟ್ಟೆಗೆ 105 ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದೇವೆ. ಶಿಕ್ಷಣ ವ್ಯವಸ್ಥೆಯನ್ನು ಬಲಪಡಿಸಲಿಕ್ಕೆ ಪ್ರತಿ ತಾಲೂಕಿಗೆ 270 ಕೋಟಿ ಅಡಿಗಳನ್ನು ಕೊಟ್ಟಿದ್ದೇವೆ. ಇಂಜಿನಿಯರಿಂಗ್ ಕಾಲೇಜಿಗೆ ಮೂಲಭೂತ ಸೌಕರ್ಯಗಳೇ ಇದ್ದಿಲ್ಲ, ಇಂಜಿನಿಯರಿಂಗ್ ಕಾಲೇಜನ್ನು ಕೊಟ್ಟಿದ್ದೇವೆ. ತೋಟಗಾರಿಕೆ ಕಾಲೇಜಿಗೆ 36 ಕೋಟಿ ಹಣವನ್ನು ಕೊಟ್ಟಿದ್ದೇವೆ. ಯಾಕೆ ಬಸವರಾಜ ಬೊಮ್ಮಾಯಿ ಅವರಿಗೆ ಟಿಕೆಟ್ ಕೊಟ್ಟಿದ್ದು? ಬಸವರಾಜ ಬೊಮ್ಮಾಯಿ ಅವರು ಈ ಭಾಗದ ಎಲ್ಲ ಸಮಸ್ಯೆಗಳನ್ನು ಸಂಪೂರ್ಣ ಅರಿತಂಥವರು. ಅದರ ಸಂಪೂರ್ಣ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಅನೇಕ ಸಮಸ್ಯೆಗಳನ್ನು ಬಗೆಹರಿಸುವಂಥ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ತರುವಂಥ ಒಬ್ಬ ನಾಯಕರಿರೋದರಿಂದ ಪಕ್ಷ ಅವರನ್ನು ಗುರುತಿಸಿ ಟಿಕೆಟನ್ನು ಕೊಟ್ಟಿದೆ. ಓಕೆ ಸರ್, ಪ್ರಜಾಕೀಯ ಪಕ್ಷ, ಈ 2 ರಾಷ್ಟ್ರೀಯ ಪಕ್ಷಗಳ ನಡುವೆ ನಿಮ್ಮ ಪಕ್ಷಕ್ಕೆ ಜನ ಮಣೆ ಹಾಕ್ತಾರನ್ನೋ ವಿಶ್ವಾಸ ಇದೆಯಾ? ಖಂಡಿತ ಸರ್, ಯಾಕಂದರೆ ಮಾಡ್ರನ್ ಪ್ರಾಬ್ಲಮ್ ನೀಡ್ಸ್ ಮಾಡ್ರನ್ ಸೊಲ್ಯೂಷನ್ಸ್ ಅಂತ. ನಾವು ಯಾವುದೇ ಪ್ರಾಬ್ಲಮ್ಸ್ ಬಗ್ಗೆ ಮಾತಾಡಲ್ಲ, ಕೇವಲ ಸೊಲ್ಯೂಷನ್ಸ್ ಬಗ್ಗೆ ಮಾತಾಡ್ತೀವಿ. ನಮ್ಮದು ಏನಿದೆ ನಾವು ಅದನ್ನು ಹೇಳ್ತೀವಿ. ಮೇನ್ ನಮ್ಮ ಪಕ್ಷದಲ್ಲಿ ಯಾವುದೇ ಕಾರ್ಯಕರ್ತರು ಇರೋದಿಲ್ಲ. ಆಮೇಲೆ ನಮ್ಮ ಪಕ್ಷದಲ್ಲಿ ಮುಖ್ಯವಾಗಿರೋದು ಹಣನೇ ಇಲ್ಲ. ಮತ್ತು ನಮ್ಮ ಪಕ್ಷದಲ್ಲಿ ಯಾವುದೇ ರೀತಿ ಪಕ್ಷದ ಹೆಸರಿನಲ್ಲಿ ನಾವು ಹಣವನ್ನು ಸಂಗ್ರಹಣೆ ಮಾಡಲ್ಲ. ಆಮೇಲೆ ನಾವು ಯಾವುದೇ ರೀತಿ ಜನರಿಗೆ ತೊಂದರೆ ಕೊಡುವಂಥ ರ್ಯಾಲಿ ಮೆರವಣಿಗೆ ಮಾಡಲ್ಲ. ಬ್ಯಾನರ್ ಕಟ್ಟೋದು ಅಥವಾ ಜನರನ್ನು ಒಟ್ಟುಗೂಡಿಸೋಕೆ ಇದು ಯಾವುದೂ ಮಾಡಲ್ಲ. ಇವಾಗ ಏನು ಜನರು ಇದಿದ್ದಾರೆ, ಜನರು ಒಂದು ಜವಾಬ್ದಾರಿ ತೊಗೊಂಡು, ನಿಮ್ಮ ಜವಾಬ್ದಾರಿ ತೊಗೊಂಡು ನಮಗೆ ಕೆಲಸ ಕೊಡಬೇಕು. ನಾವು ಕೇಳ್ತಿದ್ದೇವೆ, ನಮ್ಗೆ ಕೆಲಸ ಅಂತ ನಾವು ಯಾವತ್ತೂ ಕೇಳಿಲ್ಲ. ನಮಗೆ ನೀವು ಕೆಲಸ ಕೊಡಬೇಕು, ಯಾಕಂದರೆ ನಾವು ನಿಮ್ಮ ಕಾರ್ಮಿಕರು, ನಾವು ಕೆಲಸ ಮಾಡುವಂಥ ಒಬ್ಬ ಕೆಲಸಗಾರರು. ಹೀಗಾಗಿ ಜನರು ಜವಾಬ್ದಾರಿ ತೊಗೋಬೇಕು. ಮತ್ತು ಇವಾಗಲೂ ಅಷ್ಟೇ, ಯಾವಾಗಾದರೂ ಅಷ್ಟೇ, ಯಾರಿಗೆ ನೀವು ಓಟ್ ಹಾಕ್ತೀರಾ ಅವರಿಗೆ ಯಾಕಪ್ಪ ನೀ ಕೆಲಸ ಮಾಡಿಲ್ಲ, ಯಾವಾಗಪ್ಪ ನೀ ಕೆಲಸ ಮಾಡ್ತೀಯಾ ಅಂತ ಒಂದು ಪ್ರಶ್ನೆ ಮಾಡುವಂಥ ಮನೋಭಾವನೆ ಎಲ್ಲ ಜನರಿಗೆ ಬರಬೇಕು. ಬಸವರಾಜ ಬೊಮ್ಮಾಯಿ ಅವರನ್ನು ಗೆಲ್ಲಿಸೋದಕ್ಕೆ ಕೆಲ ಕಾಂಗ್ರೆಸ್ ನಾಯಕರೇ ಸಜ್ಜಾಗಿ ನಿಂತಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರು ಗೆದ್ರೆ ಶಿಗ್ಗಾವಿ ಕ್ಷೇತ್ರ ಖಾಲಿ ಆಗುತ್ತೆ. ಶಿಗ್ಗಾವಿ ಕ್ಷೇತ್ರವನ್ನು ಕಾಂಗ್ರೆಸ್ ಭದ್ರಕೋಟೆಯನ್ನಾಗಿ ಮಾಡ್ಕೋಬಹುದು. ಹಾಗಾಗಿ ಬಸವರಾಜ ಬೊಮ್ಮಾಯಿ ಅವರನ್ನ ಗೆಲ್ಲಿಸೋಣ ಅಂತ ಹೇಳಿ ಕಾಂಗ್ರೆಸ್ನ ಕೆಲ ನಾಯಕರೇ ನಿಂತಿದ್ದಾರೆ ಅನ್ನೋ ಆರೋಪ ಇದೆ. ಹೌದಾ? ಇದು ಸಂಪೂರ್ಣವಾಗಿ ಶುದ್ಧ ಸುಳ್ಳು. ಬಸವರಾಜ ಬೊಮ್ಮಾಯಿಯವರು ಇಂಥ ಹಾರ್ಕಿ ಸುದ್ದಿ ಹೇಳಲಿಕ್ಕೆ ನಂಬರ್ 1 ನಿಶೀಮರು. ಅದರಲ್ಲಿ ಇವ್ರು ಏನು ಹೇಳ್ತಾ ಇದ್ದಾರಲ್ಲ, ಸುಳ್ಳು, 40% ಕಮಿಷನ್ನು, 600 ಭರವಸೆಗಳು, ಇವು ಯಾವುದು ಒಂದನ್ನೂ ಈಡೇರಿಸಿದೆ. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನವ್ರಿಗೆ ಮೇಲೆ ಇವರು ಇಲ್ಲ ಸಲ್ಲದ ಆಪಾದನೆಯನ್ನು ಮಾಡಿ ಈ ಸುಳ್ಳು ಭರವಸೆಗಳು ಯಾವ ಬರ್ತವೆ ಹೇಳ್ರಿ, ಮಾನಸಿಕ ಸ್ಥಿತಿ ಚೇಂಜ್ ಆದಾಗ ಮತ್ತು ನಾನು ಸೋಲ್ತೇನೆ ಅನ್ನೋಂಥ ಭಯ ಬಂದಾಗ ಯಾವುದೇ ರೀತಿಯ ಸುಳ್ಳು ಸುದ್ದಿ ಹಬ್ಬಿಸೋದು ಇದು ರೂಢಿ. ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವ್ರದ್ದು ಸಂಪೂರ್ಣವಾಗಿ ಇಂಥ ಹವಾ ಬಿಡ್ತಾರೆ. ಪ್ರಮುಖರು, ಕಾರ್ಯಕರ್ತರು ಇವತ್ತು ಒಪ್ಪ್ಯಾರ ಸಿದ್ದರಾಮಯ್ಯನವ್ರ ಗ್ಯಾರಂಟಿಯನ್ನು. ಇಡೀ ರಾಜ್ಯದಲ್ಲಿ 86%. ಒಂದು ನಿಮಿಷ ಅವ್ರನ್ನ ಕೇಳ್ತೀನಿ, ಬಿಜೆಪಿ ಅವ್ರನ್ನ ಕೇಳ್ತೀನಿ ಸರ್. ಅವರ ಪ್ರಶ್ನೆ
ಅವರ ಪ್ರಶ್ನೆ ಒಪ್ಪಿದ್ದೀರಾ? ಅವ್ರು ಮಾಡುವಂತ ಒಂದು ಯಾವ ಗ್ಯಾರಂಟಿಗಳು ಮನೆ ಮನೆ ಮುಟ್ಟಿಲ್ಲ. ಅಕ್ಕಿ ಯಾರಿಗೂ ಬರಾಕತ್ತಿಲ್ಲ. ಕೇಂದ್ರ ಸರ್ಕಾರದ ಅಕ್ಕಿ ಬರಾಕತ್ತೈತಿ. 20 ರೂಪಾಯಿ ಬಾಡಿ ಪೇಪರ್ 100 ರೂಪಾಯಿಗೆ ಬರಾಕತ್ತೀರಿ. ಕಾಂಗ್ರೆಸ್ ನಾನು ನೇರವಾಗಿ ಕೇಳ್ತೇನೆ. ಸ್ವತಂತ್ರ ಸಿಕ್ಕು 75 ವರ್ಷ ಆಯ್ತು. 75 ವರ್ಷದಲ್ಲಿ 55 ವರ್ಷ ಕಾಂಗ್ರೆಸ್ ಪಕ್ಷ ಆಳ್ವಿಕೆ ಮಾಡಿದೆ. 55ರಲ್ಲಿ 38ರಿಂದ 40 ವರ್ಷ ಗಾಂಧಿ ಫ್ಯಾಮಿಲಿ ಆಳ್ವಿಕೆ ಮಾಡಿದೆ. ಈ ಆಳ್ವಿಕೆಯಲ್ಲಿ ಈಗ ಅದು ಆಮೇಲೆ ಮಾತಾಡೋಣ. 70 ವರ್ಷ ಪ್ಲಸ್ 10 ವರ್ಷ ಆಮೇಲೆ ಮಾತಾಡೋಣ. ಈಗ ಅವ್ರು ಹೇಳಿದ ಪ್ರಶ್ನೆ ಉತ್ತರ ಕೊಡಿ. ಬಿಜೆಪಿಯ 70% ಜನ ಕಾರ್ಯಕರ್ತರು ಕಾಂಗ್ರೆಸ್ ಗ್ಯಾರಂಟಿಯನ್ನ ಒಪ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಗ್ಯಾರಂಟಿ ಏನಿಲ್ಲ, ಎಲ್ಲವೂ ಬರೀ ಸುಳ್ಳು. ಎಲ್ಲರಿಗೂ ಬೇರೆ ಮೆಸೇಜ್ ಹಾಕ್ತಾರೆ. 2,000 ರೂಪಾಯಿ ಪರಿಹಾರ ಅಂತ ಹೇಳ್ತಾರೆ. ಇದ್ರೊಳಗೆ ಮೆಸೇಜ್ ಬರ್ತೈತೆ, ಅಟ್ಟೆ ಅಕೌಂಟ್ನಾಗ ಜಮಾ ಇಲ್ಲ, ಏನಿಲ್ಲ. ಅಲ್ಲಿ ಅಕೌಂಟ್ನಾಗ ಹೋಗಿ ಎಲ್ಲ ರೈತರು ಚೆಕ್ ಮಾಡತ್ತಾರ. 100 ರೂಪಾಯಿ ಬಾಂಡಿಗೆ 500 ಮಾಡಿದ್ದಾರೆ. 100 ರೂಪಾಯಿ ಬಾಂಡಿಗೆ 500 ರೂಪಾಯಿ ಮಾಡಿದ್ದಾರೆ. ಈಗ 20 ಬಾಂಡಿಗೆ 100 ಮಾಡಿದ್ದಾರೆ. ಎಲೆಕ್ಷನ್ ಮಟ್ಟ 3 ತಿಂಗಳಷ್ಟೇ ಗ್ಯಾರಂಟಿ. ಎಲೆಕ್ಷನ್ ಆದ್ಮೇಲೆ ಗ್ಯಾರಂಟಿ ಯಾವುದು ಇರೋದಿಲ್ಲ. ಬಿಜೆಪಿ ಕಾರ್ಯಕರ್ತರು ಹೇಳಿದ್ರು ಎಲೆಕ್ಷನ್ ಆಗಾದ್ಮೇಲೆ ಗ್ಯಾರಂಟಿನೂ ಇಲ್ಲ, ಏನು ಇರೋದಿಲ್ಲ ಅಂತ. 100% ಗ್ಯಾರಂಟಿ. ಇನ್ನೂ 4 ವರ್ಷ 10 ತಿಂಗಳ ಕಾಲ ಕೊಡ್ತೇವೆ. ಮುಂದಿನ 5 ವರ್ಷಗಳ ಕಾಲ ಕಾಂಗ್ರೆಸ್ ಸರ್ಕಾರ ಬರ್ತೈತಿ. 10 ವರ್ಷಗಳ ಕಾಲ ಕೊಡ್ತೇವೆ. ನಿರಂತರವಾಗಿ ಕಾಂಗ್ರೆಸ್ ಅಧಿಕಾರ ಇರೋರಿಗೆ ಕೊಡ್ತೇವೆ. ಖಂಡಿತವಾಗಿ ಕೇಂದ್ರದಲ್ಲಿ ಎಲ್ಲ ಜನತೆ, ಕರ್ನಾಟಕದ ಜನತೆ 6.5 ಕೋಟಿ ಜನತೆ ಕಾಂಗ್ರೆಸ್ ಪಕ್ಷದ ಕೈ ಹಿಡಿತಾರೆ. 20ಕ್ಕೂ ಹೆಚ್ಚು ಸೀಟನ್ನು ಖಂಡಿತವಾಗಿ ನಾವು ಗೆದ್ದೇ ತೀರ್ತೇವೆ. ಸರ್, ಬೊಮ್ಮಾಯಿಯವರು 2 ವರ್ಷ CM ಇದ್ರು, ಏನು ಮಾಡಕ್ಕಾಗಲಾರ್ದವರು MP ಆಗಿ ಏನ್ ಮಾಡ್ತಾರೆ? ಒಂದು ಮೋದಿ ಅವರು 15 ಲಕ್ಷ ಆಗ್ತೀವಿ ಅಂತ ಹೋಸಲ ಗೆದ್ದು ಬಂದ್ರು. 1 ರೂಪಾಯಿ ಆದ್ರೂ ಬಂದಿದೆ. ನಾವು ಮೊನ್ನೆ ಹೇಳಿದಂತ ಮಾತು ಇವತ್ತು ಎಲ್ಲರಿಗೂ ಕೊಟ್ಟಿದ್ವಿ. ಅದಕ್ಕೆ ತೃಪ್ತಿ ನಮ್ಗೈತೆ. ಇವರು ಎಲ್ಲಾನು ಏನ್ ಟೊಪ್ಪಿಗೆ ಹಾಕೊಂಬಂದ್ರಲ್ಲಿ ಇದೇ ರೀತಿ ಜನಕ್ಕೆ ಟೊಪ್ಪಿಗೆ ಹಾಕೋದಂತೂ ಶತಸಿದ್ಧ. ಆನಂದ್ ಗದ್ದದವ್ರ ಮಟ್ಟಿಗೆ ಎಲ್ಲದಂತೂ ಶತಸಿದ್ಧ. ಬಸವರಾಜ ಬೊಮ್ಮಾಯಿ ಅವರು ಇಲ್ಲಿ CM ಇದ್ದಂಥವ್ರು. ಬಸವರಾಜ ಬೊಮ್ಮಾಯಿ ಅವರು ಶಿಗ್ಗಾಂವ್ ಕ್ಷೇತ್ರಕ್ಕೆ ಈ ಹಿಂದೆ ಟರಾವ್ ಮಾಡಿದ್ರು. ಏನ್ ಟರಾವ್ ಬಸ್ ಓಡಾಡಕ್ಕೆ ಸರಿಯಾಗಿರ್ತಕ್ಕಂಥ ಅವರು CM ಇರ್ತಕ್ಕಂಥ ಸಂದರ್ಭದಲ್ಲಿ ಇವರಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಂಬಿಕೆ ಇಲ್ಲ, ಭಾರತ ದೇಶದ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ. ನಾವು ನಮ್ಮ ಪಕ್ಷದ ಅಭ್ಯರ್ಥಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಆನಂದ್ ಗಡ್ಡದೇವ್ರ ಮಠ ಅವರು 2.5 ಲಕ್ಷಗಳ ಮತದಿಂದ ಅಂತರದಿಂದ ಹೆಚ್ಚು ಬರ್ತಾರೆ. ಜೊತೆಗೆ ಏನು ಭಾಗ್ಯಗಳನ್ನು ನೀವು ನೀಡಿದವಲ್ಲ 5 ಪಂಚ ಭಾಗ್ಯಗಳು ನಿರಂತರವಾಗಿ ಆ ಭಾಗ್ಯಗಳು ಮುಂದುವರಿತವ. ಹಾವೇರಿಯಿಂದ ಬಿಜೆಪಿನ ಬಂದೈತಿ, ಕಾಂಗ್ರೆಸ್ ಬಂದೈತಿ. ಇಲ್ಲೇ ಪ್ರತಿಯೊಂದು ದಿನ ಬೇರೆ ಬೇರೆ ಚೇಂಜ್ ಪಕ್ಷಗಳು ಬರ್ತವೆ. ಆದ್ರೆ ಇಲ್ಲಿನ ಯುವಕರು ನಮ್ಮ ಹಾವೇರಿ ಡಿಸ್ಟಿಕ್ ಆಗಿ ಎಷ್ಟು ವರ್ಷ ಆತ್ರಿ? 1998 ಡಿಸ್ಟಿಕ್ ಆಗೈತಿ. ಇಲ್ಲೇ ಒಂದು ಇಲ್ಲಿಂದ PUC SSLC ಡಿಗ್ರಿ ಮುಗಿಸಿ ನಾವು ಬೆಂಗಳೂರಿಗೆ 10,000 15,000 ದುಡಿಯಕ್ಕೆ ಹೋಗ್ಬೇಕು. ಇಲ್ಲಿ ಲೋಕಲ್ ಆಗಿ ಇಲ್ಲಿ ಲೀಡರ್ಸ್ ಇಲ್ಲೇ CM ಆಗ್ಯಾರ, ಇಲ್ಲಿಂದ ಮಿನಿಸ್ಟರ್ ಆಕಾರ. ಇಲ್ಲೊಂದು ಕಂಪನಿ ಇಲ್ಲ, ಏನಿಲ್ಲ. ಇಲ್ಲಿನ ಯುವಕರ ಬಗ್ಗೆ ಏನು ಕಾಳಜಿ ಇಲ್ಲ. ಇಲ್ಲಿ ಬಡ ಜನಗಳ ಬೆಲೆ 10 SSLC. ಒಂದ್ ನಿಮಿಷ ಒಳ್ಳೆ ಪ್ರಶ್ನೆ ಕೇಳ್ತಾ ಇದ್ದಾರೆ ಅವರು. ಅವ್ರಿಗೆ ನಾ ಧನ್ಯವಾದ ಹೇಳ್ತೇನೆ. 10 ವರ್ಷದೊಳಗೆ 2014ರ ಚುನಾವಣೆಯೊಳಗೆ ನಾ ಇಂತಿಂಥದ್ದು ಮಾಡ್ತೇನೆ ಅಂತ 26 ಇಂಚಿನ ಮೋದಿ ಅವರು ಹೇಳಿದ್ರಲ್ಲ, ಇಂಥ ಹಾಸ್ಟೆಲ್ ಕಟ್ಟಿ SSLC ಒಳಗೆ ಪಾಸ್ ಆಗಿ ಹಾಸ್ಟೆಲ್ ಇರಬೇಕು ಅಂತಂದು ಬೆಂಗಳೂರಿಗೆ ಕಳಿಸಿದಂಥ ಕೀರ್ತಿ ಈ ದೇಶದ ಪ್ರಧಾನ ಮಂತ್ರಿಗೆ ಬರ್ತತಿ, ಈ ರಾಜ್ಯದ ಮುಖ್ಯಮಂತ್ರಿ ಬೊಮ್ಮಾಯಿಗೆ ಬರ್ತತಿ. ನಮ್ಮ ಸರ್ಕಾರ ಇದ್ದಾಗ ಎಲ್ಲ ಕಾಲೇಜುಗಳು ಬಂದವು, ಎಲ್ಲ ಅಭಿವೃದ್ಧಿ ಕಾರ್ಯಗಳು ಬಂದವು. ಆದ್ರೆ ಅವರು MLAಗಳಿದ್ರು, ಅವ್ರೇನು ಎಷ್ಟು ಮಾಡ್ಯಾರ, ನಾವು ಎಷ್ಟು ಮಾಡೇವಿ ಅದ್ರ ಬಗ್ಗೆ. ಉದಾಸಿ ಅವರು ಸರಿಯಾಗಿ ಅಭಿವೃದ್ಧಿ ಕೆಲಸಗಳನ್ನ ಮಾಡಿಲ್ಲ, ಎಜುಕೇಶನ್ ಪರ್ಪಸ್ ಆಗಿ ಏನು ಕೂಡ ಕೆಲಸಗಳು ಮಾಡಿಲ್ಲ ಅಂತ. ಇವತ್ತು ಯುವಕರಿಗೆ ಅನ್ಯಾಯ ಮಾಡ್ತಾ ಇರೋದು, ಬಿಟ್ಟಿ ಭಾಗ್ಯವನ್ನು ಕೊಟ್ಟು ಬಸ್ಸಿನ ತೊಂದರೆ ಆಗ್ತಾ ಇರೋದು ಅವರಿಂತ್ರ, ನಮ್ಮಿಂತ್ರ ಅಲ್ಲ. ಇದಾದ್ಮೇಲೆ ಈಗ ಶಿಕ್ಷಣ ಕ್ಷೇತ್ರಕ್ಕೆ ಹಾವೇರಿ ಜಿಲ್ಲೆ ಕೊಡುಗೆ ಏನಿಲ್ಲ ಅಂದ್ರೆ ಧಾರವಾಡ ವಿಶ್ವವಿದ್ಯಾಲಯನ ಪ್ರತ್ಯೇಕಿಸಿ ಹಾವೇರಿ ವಿಶ್ವವಿದ್ಯಾಲಯ ತಂದಿದ್ದು ಬಿಜೆಪಿ ಸರ್ಕಾರ. ಅದರಲ್ಲಿ ಮೆಡಿಕಲ್ ಕಾಲೇಜ್ ತಂದಿದ್ದು ಹಾವೇರಿಗೆ ಮೆಡಿಕಲ್ ಕಾಲೇಜ್ ತಂದಿದ್ದು ಬಿಜೆಪಿ. ಕಾಂಗ್ರೆಸ್ ಆಡಳಿತ ಇದ್ದಾಗ ಹಾವೇರಿಗೆ ಸ್ಯಾಂಕ್ಷನ್ ಆಗಿದ್ದ ಮೆಡಿಕಲ್ ಕಾಲೇಜನ್ನು ಗದಗಿಗೆ ಟ್ರಾನ್ಸ್ಫರ್ ಮಾಡಿದ್ರು. ಇಂಜಿನಿಯರಿಂಗ್ ಕಾಲೇಜ್ ತಂದಿದ್ದು ನಮ್ಮ ಬಿಜೆಪಿ ಸರ್ಕಾರವೇ ಹೊರತು ಕಾಂಗ್ರೆಸ್ ಸರ್ಕಾರ ಅಲ್ಲ. ನರೇಂದ್ರ ಮೋದಿ ಅವರ ಸಾಧನೆ 230 ಯೋಜನೆಗಳನ್ನು ಕೊಟ್ಟು ನೇರವಾಗಿ ರೈತರಿಗೆ ಮುಟ್ಟುವಂತ ಯೋಜನೆ ಮಾಡಿದ್ದಾರೆ. ರೈತರಿಗೆ 25,000 ರೂಪಾಯಿ ಟ್ರಾನ್ಸ್ಫಾರ್ಮರ್ ಕೊಡ್ತಾರೆ ಬಿಜೆಪಿ ಗೌರ್ಮೆಂಟ್ ಇದ್ದಾಗ. 3 ಲಕ್ಷ ರೂಪಾಯಿ ಕೊಡಬೇಕು. ಅದಕ್ಕೆ ಕೇಳ್ರಿ ರೈತರ ಬಗ್ಗೆ. ಶಿವಕುಮಾರ್ ಉದಾಸಿ ಏನು ಮಾಡಿಲ್ಲ ಅಂತ ಹೇಳಾರಲ್ಲ. ಶಿವಕುಮಾರ್ ಉದಾಸಿನ 3 ಸಲ ಯಾಕೆ ಈ ಕ್ಷೇತ್ರ ಜನ ಆರಿಸ್ಯಾರ? ಒಂದ್ಸಲ ಅಲ್ಲ, ಪ್ರತಿ ಸಲನು 55,000 ಲೀಡಿಂದ ಬಂದಾರ. ಅವ್ರು ಏನು ಕೆಲಸ ಮಾಡಿಲ್ಲ. ರೈತರ ಬೆನ್ನಲ್ಲಿ ಬಂತಾರೆ ಇವರು. 900 ಜನ ರೈತರ ಆತ್ಮಹತ್ಯೆ ಮಾಡ್ಕೊಂಡ್ರ. ಇವತ್ತೇನು ಪರಿಹಾರ ಕೊಟ್ರ ಕೇಳ್ರಿ ಅವರು. ರೈತರಿಗೆ ಬಿಜೆಪಿ ಗೌರ್ಮೆಂಟ್ ಇಂದ ಮೆಡಿಕಲ್ ಕಾಲೇಜ್ ಇಲ್ಲೇ ಯಡಿಯೂರಪ್ಪ ಸರ್ಕಾರ ಬಂದಾಗ ತಂದಿತ್ತು. ಮುಂದೆ ಇವರು ಕಾಂಗ್ರೆಸ್ ಸರ್ಕಾರ ಬಂದಾಗ ಹಾವೇರಿ ಮೆಡಿಕಲ್ ಕಾಲೇಜನ್ನು ಕ್ಯಾನ್ಸಲ್ ಮಾಡಿ ಗದಗ ಒಯ್ದಿದ್ರು. ಮತ್ತೆ ವಾಪಸ್ ಯಡಿಯೂರಪ್ಪನವ್ರು ಬಂದ ಮೇಲೆನೆ ಹಾವೇರಿಗೆ ಮೆಡಿಕಲ್ ಕಾಲೇಜ್ ಬಂದಿತ್ತು. ಯಾವ ಅನುದಾನನೂ ಕೊಟ್ಟಿಲ್ಲ. ಈ ಸಲ ಅನುದಾನ ಕೊಡಕ್ ಇಳಿದ್ರೆ
ನಾವು ಅನುದಾನ ಈಗ ಟೈಮ್ ಹಾಕಿ ಕೊಟ್ಟಿರ ಅಂತ ಹೇಳಿದ್ರೆ 6 ತಿಂಗಳ ಮುಂಚೆ ಅನುದಾನ ಕೊಡ್ರಿ, ಇಲ್ಲ ಬರಗಾಲ ಐತೆ ಅಂತ ಕೊಟ್ರೆ. ಸರ್, ನಮಗೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಬರಬೇಕಾದಂತ ಅನುದಾನವನ್ನು ಕೊಟ್ರೆ ನಮ್ಮ ಸರ್ಕಾರವನ್ನು ನಾವು ಹೆಂಗ್ ನಡೆಸ್ಕೋಬೇಕು ಅನ್ನೋದು ನಮ್ಮ ರಾಜ್ಯ ಸರ್ಕಾರಕ್ಕೆ ಗೊತ್ತೈತಿ. ನೋಡಿ, ಈಗ ಕಡೆಯದಾಗಿ ಪ್ರತಿಯೊಬ್ಬರನ್ನು ಕೂಡ ಕೇಳ್ತಾ ಬರ್ತೀನಿ. ಸರ್, ಬಸವರಾಜ ಬೊಮ್ಮಾಯಿ ಅವರ ಕುಟುಂಬ ರಾಜಕಾರಣದಿಂದ ಬಂದಿರುವಂಥವ್ರು, ಅವರ ತಂದೆ ಫೇಮಸ್ ರಾಜಕಾರಣಿ, ಬಸವರಾಜ ಬೊಮ್ಮಾಯಿ ಕೂಡ CM ಆಗಿದ್ದಂಥವ್ರು. ಈಗ MP ಆಗಿದ್ದೇ ಆದರೆ, ಸಂಸದರಾಗಿ ಆಯ್ಕೆ ಮಾಡಿದ್ದೇ ಆದರೆ ಕ್ಷೇತ್ರಕ್ಕೆ ಅವರು ಏನು ಭರವಸೆಯನ್ನು ಕೊಡ್ತಾರೆ? ಈಗಾಗಲೇ ದಕ್ಷಿಣ ಭಾರತದಲ್ಲಿ ನಾವು ವರದೆ ನದಿಗೆ ನಮ್ಮ ಒಂದು ನದಿಯಿಂದ ನೀರು ಕೂಡಿಸ್ಬೇಕಂತ ಜೋಡಣೆ ಮಾಡಬೇಕಂತ ಬಸವರಾಜ ಬೊಮ್ಮಾಯಿ ಅವರು ಅಭ್ಯರ್ಥಿ ಆದಾಗ ನಾವು ಕೇಳ್ಕೊಂಡಿದ್ದೇವೆ. ಇಲ್ಲಿ ನದಿ ಇರ್ತಕ್ಕಂಥದ್ದು ಇಲ್ಲಿ ಶಿರ್ಸಿ ಹತ್ರ ನಮ್ಮದು ಯಾವುದಾದ್ರು ಒಂದು ನದಿ ಇದೆ. ಆ ನದಿ ಮುಖಾಂತರ ನೀರನ್ನು ಎತ್ತಿ ವರದೆಗೆ ಹರಿಸೋದ್ರ ಮುಖಾಂತರ ಹಾವೇರಿ ಜಿಲ್ಲೆ ಒಳಗೆ ಬರದಲ್ಲಿ ಬೆಂದು ಹೋಗಿರ್ತಕ್ಕಂಥ ಜಿಲ್ಲೆಯನ್ನು ಸಮಗ್ರ ನೀರಾವರಿ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ನಾವು ಮಾಡಿದ್ದೇವೆ. ಸರ್, ನಿಮಗೆ ಸೇಮ್ ಪ್ರಶ್ನೆ, ಏನು ಕನಸಿದೆ ಕ್ಷೇತ್ರದ ಮೇಲೆ? ಸರ್, ಇವಾಗ ಪ್ರಣಾಳಿಕೆ ಅನ್ನೋದು ಕೇವಲ ಅದು ಒಂದು ಹಾಳೆ ಅಥವಾ ಪ್ರಚಾರಕ್ಕೆ ಬಳಸುವಂಥದ್ದು ಒಂದು ವಿಧಾನ ಆಗುತ್ತೆ. ಹೀಗಾಗಿ ನಮ್ಮದು ಪ್ರಣಾಳಿಕೆ ಯಾವುದೂ ಇಲ್ಲ. ನಾವು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ SOP ಪ್ರಕಾರ ಜನರಿಗೆ ಏನು ಬೇಕಂತ ನಾವು ಪಟ್ಟಿ ಮಾಡಿಕೊಂಡು ಅದ್ರ ಪ್ರಕಾರನೇ ನಾವು ಪಾರದರ್ಶಕವಾಗಿ ಕೆಲಸ ಮಾಡ್ತೀವಿ. ಹಾವೇರಿ ಮತ್ತು ಗದಗ ಲೋಕಸಭಾ ಕ್ಷೇತ್ರಕ್ಕೆ ಆನಂದ ದೇವರ ಗಡ್ಡದ ಮಠ ಯುವಕರಿದಾರ. ನಾನು ಆಗಲೇ ಹೇಳಿದ್ದೇನೆ, ಮತ್ತೊಮ್ಮೆ ಅದೇ ಪ್ರಶ್ನೆಯನ್ನು ಕೇಳಿದ್ರಿ ತಾವು, ನೆನಪಾತೋ ಇಲ್ಲ ತಮಗೆ ಗೊತ್ತಿಲ್ಲ, ಅದನ್ನು ಕೇಳಿದ್ರಿ. ಒಟ್ಟಾರೆ ಕಾಂಗ್ರೆಸ್ಸಿನ ಈ ಬಾರಿ 5 ಯೋಜನೆಗಳು ಇವತ್ತ ಮನಮುಟ್ಟುವ ಹಾಗೆ ಪ್ರತಿಯೊಬ್ಬ ಆ ಪಕ್ಷ ಈ ಪಕ್ಷ ಇಲ್ಲ, ಕರ್ನಾಟಕ ರಾಜ್ಯದ 86% ಜನರಿಗೆ ಮುಟ್ಟಿದೆ. ಆನಂದ ಗಡ್ಡ ದೇವರ ಮಠದ ಕನಸದ ಗದಗ ಮತ್ತು ಹಾವೇರಿ ಜಿಲ್ಲೆಗೆ ಇಂಡಸ್ಟ್ರಿಯಲ್ ಕಾರಿಡಾರ್ ಮಾಡಬೇಕು ಅನ್ನೋದು ಒಂದು. ಎರಡನೇದ್ದು ನೀರಾವರಿಯನ್ನು ಪೂರ್ಣಗೊಳಿಸಬೇಕು. ಈ ರಾಜ್ಯದ ಮತ್ತು ಈ ದೇಶದ ರೈತರು ಭಾಳಷ್ಟು ತೊಂದರೆಯೊಳಗಿದ್ದಾರೆ. ಹಿಂದೆ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ 72,000 ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡ್ತು. ಆ ರೈತನ ಬೇಡಿಕೆ ಹಾಗೆ ಮುಂದಿನ ದಿನಗಳಲ್ಲಿ ನಾವು ಈ ದೇಶದ ರೈತರ ಸಂಪೂರ್ಣ ಸಾಲವನ್ನು ಮನ್ನಾ ಮಾಡುವಂಥ ವಿಷಯವನ್ನು ಇಟ್ಕೊಂಡಿದ್ದೇವೆ. ಒಟ್ಟು BJP ಆಗಿ ಕಾಂಗ್ರೆಸ್ ಎಲ್ಲರಿಗೂ ಕೂಡ ತಮ್ಮದೇ ಪಾರ್ಟಿ ಗೆಲ್ಲುತ್ತೆ ಅನ್ನುವ ವಿಶ್ವಾಸದಲ್ಲಿದ್ದಾರೆ. ಆ ರಿಸಲ್ಟ್ ಗೊತ್ತಾಗಬೇಕು ಅಂದರೆ ಅಂತಿಮವಾಗಿ ನಾವು ಚುನಾವಣೆ ಆದ ಬಳಿಕ ರಿಸಲ್ಟ್ ಅಂದರೆ ಫಲಿತಾಂಶ ಬರೋವರೆಗೂ ಕಾಯಲೇಬೇಕು. ಇದು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.